ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುನೀತಾಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಗಲ್ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಸಿಂಪಲ್ ಸ್ಯಾರಿ ಕುಚ್ಚು ಡಿಸೈನ್ ಹಾಕೋದು ಹೇಗೆ ಅಂತ ನೋಡೋಣ ಬನ್ನಿ. ನೋಡಿ, ಲೇಸ್ನ ಬ್ಯಾಕ್ ಸೈಡಲ್ಲಿ ಅರಳೆ ದಾರನ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಲಾಕ್ ಮಾಡ್ಕೊಂಡಾದಮೇಲೆ ದಾರನ ಸ್ವಲ್ಪ ಮೇಲ್ ಮಾಡಿಕೊಂಡು ಒಂದು ಫ್ಲವರ್ ಬೀಡನ್ನು ಹಾಕ್ಕೊಳ್ಳೋಣ. ನೋಡಿ, ಈ ರೀತಿ ಫ್ಲವರ್ ಬೀಡನ್ನು ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಆದಮೇಲೆ ಕ್ರೋಶ ಮೇಲೆ 2 ಸರಿ ದಾರ ತಗೋಬೇಕು. ಸ್ಲ್ಯಾಂಟ್ ಆಗಿ ಒಂದು 3 ಚೈನ್ ಗ್ಯಾಪಷ್ಟು ಬಿಟ್ಬಿಟ್ಟು ಒಂದು ತ್ರಿಬಲ್ ಕ್ರೋಶನ ಮಾಡ್ಕೋಬೇಕು. ನೋಡಿ, ಈ ರೀತಿ ತ್ರಿಬಲ್ ಕ್ರೋಶನ ಮಾಡ್ಕೋಬೇಕು. ಒಂದು 3 ಚೈನ್ ಗ್ಯಾಪಷ್ಟು ಬಿಟ್ಟಿದ್ದೀನಿ. ಅದಾದಮೇಲೆ ತ್ರಿಬಲ್ ಕ್ರೋಶಕ್ಕೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ನೋಡಿ, ಈ ರೀತಿ ಆದಮೇಲೆ ದಾರನ ಸ್ವಲ್ಪ ಮೇಲ್ ಮಾಡಿಕೊಂಡು ಈ ಸ್ಮಾಲ್ ಬೀಡನ್ನು ಹಾಕ್ಕೊಳ್ಳೋಣ. ನೋಡಿ, ಒಂದು ಸ್ಮಾಲ್ ಬೀಡ್ ಹಾಕ್ಕೊಂಡು ತ್ರಿಬಲ್ ಕ್ರೋಶಕ್ಕೆ ಲಾಕ್ ಮಾಡ್ಕೋಬೇಕು. ಒಂದು ಲಾಕ್, ಒಂದು ಬೀಡ್, ಮತ್ತು ಒಂದು ಬೀಡು, ಒಂದು ಲಾಕ್, ಈ ರೀತಿಯಾಗಿ ಹಾಕ್ಕೋಬೇಕು. ನೋಡಿ, ಲಾಕ್ ಆದಮೇಲೆ ಮತ್ತೊಂದು ಬೀಡನ್ನು ಹಾಕ್ಕೊಳ್ಳೋಣ. ಈಗ ಮತ್ತೆ ಲಾಕ್ ಮಾಡ್ಕೊಳ್ಳೋಣ. ತ್ರಿಬಲ್ ಕ್ರೋಶಕ್ಕೆ ಲಾಕ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಇನ್ನೊಂದು ಬೀಡನ್ನು ಹಾಕ್ಕೊಳ್ಳೋಣ. ಈ ಸ್ಮಾಲ್ ಬೀಡ್ ಬದಲಿಗೆ ನೀವು ಬೇಕಿದ್ದರೆ ಒಂದು ಸ್ವಲ್ಪ ಮೀಡಿಯಮ್ ಸೈಜ್ ಬೀಡನ್ನು ಸಹ ಹಾಕ್ಕೋಬೋದು. ನೋಡಿ, ಈ ರೀತಿ ಲಾಕ್ ಮಾಡ್ಕೋಬೇಕು. ನಾನಿಲ್ಲಿ 3 ಬೀಡನ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಇನ್ನೂ ಒಂದು ಬೀಡನ್ನು ಸಹ ಹಾಕ್ಕೋಬೋದು. ಅದಾದಮೇಲೆ ನೋಡಿ, ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಬರುತ್ತೆ. ಬರೀ ಇಷ್ಟೇ ಡಿಸೈನ್ಸ್ ಹಾಕೊಂಡ್ರೂ ಸಹ ಹಾಕ್ಕೋಬೋದು. ನೋಡಿ, ಅದಾದಮೇಲೆ ಈಗ ಮತ್ತೆ 6 ಚೈನ್ಸನ್ನು ಹಾಕ್ಕೊಳ್ಳೋಣ. 6 ಚೈನ್ಸ್ ಹಾಕ್ಕೊಂಡು ಲೇಸ್ನ ಬ್ಯಾಕ್ ಸೈಡಿಗೆ ತಿರುಗಿಸ್ಕೋಬೇಕು. ಇಲ್ಲೇನು ಫಸ್ಟು ನಾವು ಸಿಂಗಲ್ ಕ್ರೋಶ ಮಾಡ್ಕೊಂಡಿರ್ತೀವಲ್ವ, ಆ ಸಿಂಗಲ್ ಕ್ರೋಶಕ್ಕೆ ಲಾಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಲಾಕ್ ಮಾಡ್ಕೊಂಡಾದಮೇಲೆ ಮತ್ತೆ ಲೇಸನ್ನು ಮುಂದಕ್ಕೆ ತಿರುಗಿಸ್ಕೊಂಡು 3 ಚೈನ್ಸನ್ನು ಹಾಕ್ಕೊಳ್ಳೋಣ. ಈ 3 ಚೈನ್ಸ್ ಹಾಕ್ಕೊಂಡು ಈ 6 ಚೈನ್ಸ್ಗೆ ಏನಿದೆ ಅಲ್ವಾ, ಅಲ್ಲಿಗೆ ನಾವು ಇವಾಗ ತ್ರಿಬಲ್ ಕ್ರೋಶನ ಮಾಡ್ಕೊಳ್ಳೋಣ. ಕ್ರೋಶ ಮೇಲೆ 2 ಸರಿ ದಾರ ತಗೊಂಡು ಆ 6 ಚೈನ್ಸ್ ಒಳಗಡೆ ಹೋಗಿಬಿಟ್ಟು ದಾರನ ಎಳ್ಕೊಂಡು ಬಂದು ಫಸ್ಟ್ 2 ಮತ್ತೆ 2 ಕೊನೆಯಲ್ಲಿ ಈ 2 1 ಮಾಡಿಕೊಂಡ್ರೆ ತ್ರಿಬಲ್ ಕ್ರೋಶ ಆಗುತ್ತೆ. ಅದೇ ರೀತಿಯಾಗಿ ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ನಿಮಗೆ ತ್ರಿಬಲ್ ಕ್ರೋಶ ಬೇಡ ಅನ್ನೋದಾದರೆ ಡಬಲ್ ಕ್ರೋಶನೂ ಸಹ ಮಾಡ್ಕೋಬೋದು. ಡಬಲ್ ಕ್ರೋಶ ಮಾಡ್ಕೊಳೋದಾದರೆ ಇಲ್ಲಿ ನಾನು 3 ಚೈನ್ ಹಾಕ್ಕೊಂಡಲ್ವಾ, ಆ ಗ್ಯಾಪಿಗೆ ನೀವು 2 ಚೈನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಅದೇ ರೀತಿಯಾಗಿ ನಾನು 14 ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೊತಾ ಇದ್ದೀನಿ. 14ಅಲ್ಲಿ 7 ತ್ರಿಬಲ್ ಕ್ರೋಶ ಆದಮೇಲೆ ಒಂದು ಪಿಕಾಟ್ ಬರುತ್ತೆ. ಅದಾದಮೇಲೆ ಮತ್ತೆ 7 ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗುತ್ತೆ. ಪ್ರತಿಯೊಂದು ಕಂಬದ ಮೇಲೆ ಬೇಕು ಅಂದರೆ ನೀವು ಬೀಡನ್ನು ಹಾಕ್ಕೋಬೋದು. ಇಲ್ಲಾಂದರೆ ಒಂದು ಕಂಬ ಆದಮೇಲೆ ಒಂದು ಬೀಡ್, ಆ ರೀತಿಯೂ ಸಹ ಮಾಡ್ಕೋಬೋದು. ನಾನಿಲ್ಲಿ ಬೀಡನ್ನೇ ಹಾಕ್ತಾ ಇಲ್ಲ ಅಷ್ಟೇ. ಈ ಡಿಸೈನ್ ಎಲ್ಲ ರೀತಿಯಾದಂತಹ ಸ್ಯಾರೀಸ್ಗೂ ಸಹ ಮ್ಯಾಚ್ ಆಗುತ್ತೆ. ಸಿಂಗಲ್ ಕಲರ್ ಸ್ಯಾರೀಸ್ಗೆ ಯಾವ ರೀತಿ ಡಿಸೈನ್ ಹಾಕಬೇಕು ಅಂತ ಗೊತ್ತಿಲ್ಲದೆ ಇದ್ದಾಗ ಈ ರೀತಿ ಡಿಸೈನ್ನ ನಾವು ಟ್ರೈ ಮಾಡ್ಬೋದು. ನೋಡಿ, ಅದೇ ರೀತಿ ಕ್ರೋಶ ಮೇಲೆ 2 ಸರಿ ದಾರ ತಗೊಳ್ಳೋದು, ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ನೋಡಿ, 7 ತ್ರಿಬಲ್ ಕ್ರೋಶ ಆಗಿದೆ. ಇವಾಗ ನಾವು 3 ಚೈನನ್ನು ಹಾಕ್ಕೊಳ್ಳೋಣ. ನೋಡಿ, 3 ಚೈನ್ ಹಾಕ್ಕೊಂಡು ಇಲ್ಲಿ ತ್ರಿಬಲ್ ಕ್ರೋಶದ ಮೇಲ್ಗಡೆ ಒಂದು ಚೈನ್ ಕಾಣಿಸುತ್ತಲ್ವ, ಆ ಚೈನಲ್ಲಿ ಹೋಗ್ಬಿಟ್ಟು ದಾರನ ತೊಗೊಂಡು ಬಂದು ಈ ರೀತಿ ಲಾಕ್ ಮಾಡ್ಕೋಬೇಕು. ಆವಾಗ ನೋಡಿ ಪಿಕಾಟ್ ಆಗುತ್ತೆ ಈ ರೀತಿ. ಅದಾದಮೇಲೆ ಮತ್ತೆ ಇನ್ನು 7 ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಈ ರೀತಿ ಅದೇ ರೀತಿ ಕಂಟಿನ್ಯೂ ಮಾಡಬೇಕು. 7 ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೊತೀನಿ. ಈ ಡಿಸೈನ್ನ ಬಿಗಿನರ್ಸು ಸಹ ಆರಾಮಾಗಿ ಟ್ರೈ ಮಾಡ್ಬೋದು. ತುಂಬ ಈಸಿಯಾಗಿ ಹಾಕೊಳ್ಳೋವಂಥ ಡಿಸೈನ್ ಇದು. ನೋಡಿ, ಈ ರೀತಿ 7 ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೊತಾ ಇದ್ದೀನಿ.
7 ತ್ರಿಬಲ್ ಕ್ರೋಶ ಆಗಿದೆ. ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಸ್ಲ್ಯಾಂಟಿಂಗ್ ಆರ್ಚ್ ಆದ್ರೂ ಸಹ ಹೊಸ ರೀತಿಯಾಗಿ ಕಾಣಿಸುತ್ತೆ ನೋಡಿ. ಡಿಸೈನು ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ, ಹೊಸ ರೀತಿಯಾಗೂ ಕಾಣಿಸ್ತಾ ಇದೆ ನೋಡಿ. ಈಗ ನೋಡಿ ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೊಳ್ಳೋಣ. ತುಂಬ ಎಳೆದ್ಬಿಟ್ಟೆಲ್ಲ ಲಾಕ್ ಮಾಡ್ಕೋಬೇಡಿ, ಜಸ್ಟ್ ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೊಂಡಿದ್ದೀನಿ ನೋಡಿ. ಅದಾದಮೇಲೆ ನಿಮಗೆ ಕುಚ್ಚಬೇಕು ಅನ್ನೋದಾದರೆ ಒಂದು 4 ಚೈನ್ಸ್ ಹಾಕ್ಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ಬೋದು. ನಾನಿಲ್ಲಿ ಕುಚ್ಚು ಹಾಕ್ತಾಯಿಲ್ಲ, ಹಾಗಾಗಿ ದಾರನ ಸ್ವಲ್ಪ ಮೇಲ್ ಮಾಡಿಕೊಂಡು ಬೀಡನ್ನು ಹಾಕ್ಕೊಳ್ಳೋಣ. ಏನು ಸ್ಟಾರ್ಟಿಂಗ್ ಆರ್ಚಲ್ಲಿ ಏನು ಯಾವ ರೀತಿಯಾಗಿ ಮಾಡಿದ್ವೋ ಅದೇ ರೀತಿಯಾಗಿ ಬರುತ್ತೆ. ಬೀಡ್ ಲಾಕ್ ಮಾಡಿಕೊಂಡು ಕ್ರೋಶ ಮೇಲೆ 2 ಸರಿ ದಾರ ತಗೊಂಡು ನೋಡಿ ಈ ರೀತಿ ಸ್ಲ್ಯಾಂಟಾಗಿ ಒಂದು 3 ಚೈನಷ್ಟು ಸ್ಟಾರ್ಟಿಂಗಲ್ಲಿ ಎಷ್ಟು ಗ್ಯಾಪ್ ಬಿಟ್ಟಿರ್ತೀರೋ ಅಷ್ಟೇ ಗ್ಯಾಪನ್ನು ನಾವೀಗ ಪ್ರತಿಯೊಂದು ಆರ್ಚಿಗೂ ಸಹ ಬಿಟ್ಕೋಬೇಕು. ಒಂದು 3 ಚೈನಷ್ಟು ಗ್ಯಾಪನ್ನು ಬಿಟ್ಟು ಈ ರೀತಿ ತ್ರಿಬಲ್ ಕ್ರೋಶನ ಮಾಡ್ಕೋಬೇಕು. ಬೀಡ್ನ ಹೈಟ್ ನೋಡಿಕೊಂಡು ಅಷ್ಟೇ ಹೈಟಲ್ಲಿ ಬರೋ ರೀತಿಯಲ್ಲಿ ಮಾಡ್ಕೊಳ್ಳಿ ನೋಡಿ ಈ ರೀತಿ. ಅದಾದಮೇಲೆ ತ್ರಿಬಲ್ ಕ್ರೋಶಕ್ಕೇ ಸಿಂಗಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ. ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಬೀಡನ್ನು ಹಾಕ್ಕೊಳ್ಳೋಣ. ಸ್ಮಾಲ್ ಬೀಡ್ ಹಾಕ್ಕೊಂಡು ಮತ್ತೆ ಒಂದು ಲಾಕ್ ಮಾಡ್ಕೊಳ್ಳೋಣ. ಅದಾದಮೇಲೆ ಮತ್ತೊಂದು ಬೀಡು, ಅದೇ ರೀತಿ ಇನ್ನೂ ಒಂದು ಬೀಡನ್ನು ಹಾಕ್ಕೋಬೇಕು. ಒಟ್ಟು ನಮಗಿಲ್ಲಿ 3 ಬೀಡನ್ನು ಹಾಕ್ಕೊತೀವಿ. ನೀವು ಬೇಕಿದ್ದರೆ ಇನ್ನೂ ಒಂದು ಬೀಡನ್ನು ಸಹ ಹಾಕ್ಕೋಬೋದು ನೋಡಿ. ಈ ಬೀಡನ್ನು ಹಾಕ್ಕೊಂಡಾದಮೇಲೆ ಈಗ ಲಾಕ್ ಮಾಡ್ಕೊಳ್ಳೋಣ ತ್ರಿಬಲ್ ಕ್ರೋಶಕ್ಕೇ. ಈ ರೀತಿ ಲಾಕ್ ಮಾಡ್ಕೊಂಡಾದಮೇಲೆ ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ 6 ಚೈನ್ಸನ್ನು ಹಾಕ್ಕೊಳ್ಳೋಣ ನೋಡಿ. 6 ಚೈನ್ಸ್ ಹಾಕ್ಕೊಂಡು ಲೇಸ್ನ ಬ್ಯಾಕ್ ಸೈಡಿಗೆ ತಿರುಗಿಸ್ಕೋಬೇಕು. ಈ ರೀತಿ ತಿರುಗಿಸ್ಕೊಂಡಾದಮೇಲೆ ಇಲ್ಲಿ ಫಸ್ಟು ಸಿಂಗಲ್ ಕ್ರೋಶ ಇರುತ್ತಲ್ವ, ಆ ಲಾಕಿಗೆ ಲಾಕ್ ಮಾಡ್ಕೊಳ್ಳೋಣ. ಅದಾದಮೇಲೆ ಲೇಸನ್ನು ಮುಂದಕ್ಕೆ ತಿರುಗಿಸ್ಕೊಂಡು 3 ಚೈನ್ಸನ್ನು ಹಾಕ್ಕೋಬೇಕು ನೋಡಿ. 3 ಚೈನ್ಸ್ ಹಾಕ್ಕೊಂಡು ಕ್ರೋಶ ಮೇಲೆ 2 ಸರಿ ದಾರ ತಗೊಂಡು 6 ಚೈನ್ ಗ್ಯಾಪಿಗೆ ನಾವು ಇವಾಗ 14 ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೊಳ್ಳೋಣ. 14ಅಲ್ಲಿ 7 ತ್ರಿಬಲ್ ಕ್ರೋಶ ಮಾಡಿಕೊಂಡು ಒಂದು 3 ಚೈನನ್ನು ಹಾಕ್ಕೊಂಡು ಪಿಕೌಟ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ 7 ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಅದೇ ರೀತಿ ಡಿಸೈನ್ ಸೇಮ್ ಆಗಿ ಹಾಕ್ಕೊತ ಹೋಗೋದಷ್ಟೇ. ಸಿಂಗಲ್ ಸ್ಟೆಪ್ಪಲ್ಲಿ ಹಾಕೋದ್ರಿಂದ ಡಿಸೈನು ತುಂಬಾ ಬೇಗನೂ ಆಗೋಗ್ಬಿಡುತ್ತೆ, ನೋಡಲಿಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಒಂದು ಸರಿ ಡಿಸೈನ ನೀವು ಟ್ರೈ ಮಾಡಿ ನೋಡಿ. ನೋಡಿ ಈ ರೀತಿ ಕ್ರೋಶ ಮೇಲೆ 2 ಸರಿ ದಾರ ತಗೊಳ್ಳೋದು, 6 ಚೈನ್ ಗ್ಯಾಪಿಗೆ ಹೋಗ್ಬಿಟ್ಟು ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು ನೋಡಿ. ಈಗ 7 ಟೈಮ್ ತ್ರಿಬಲ್ ಕ್ರೋಶ ಆದಮೇಲೆ 3 ಚೈನನ್ನು ಹಾಕ್ಕೋಬೇಕು. ಈ ಕೊನೆಯ ತ್ರಿಬಲ್ ಕ್ರೋಶದ ಮೇಲೆ ಒಂದು ಗ್ಯಾಪ್ ಇರುತ್ತಲ್ಲ ಚೈನು, ಆ ಚೈನ್ ಒಳಗಡೆ ಹೋಗ್ಬಿಟ್ಟು ಈ ರೀತಿಯಾಗಿ ದಾರನ ಎಳ್ಕೊಂಡು ಬಂದು ಲಾಕ್ ಮಾಡ್ಕೋಬೇಕು. ಪಿಕೌಟ್ ಆಗುತ್ತೆ ನೋಡಿ. ಈ ರೀತಿ ಪಿಕೌಟ್ ಆದಮೇಲೆ ಮತ್ತೆ 7 ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೊತೀನಿ ನೋಡಿ. ಈ ರೀತಿ 7 ತ್ರಿಬಲ್ ಕ್ರೋಶಗಳಾದಮೇಲೆ ಇವಾಗ ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಈ ರೀತಿಯಾಗಿ. ಅದೇ ರೀತಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೇಕು ನೋಡಿ. ನೋಡಲಿಕ್ಕೆ ತುಂಬಾ ಚೆನ್ನಾಗಿದೆ, ಹೊಸ ರೀತಿಯಾಗಿದೆ ಡಿಸೈನು. ಈ ರೀತಿಯಾಗಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಎಲ್ಲ ರೀತಿಯಾದಂಥ ಸ್ಯಾರೀಸ್ಗೂ ಸಹ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಸ್ಲ್ಯಾಂಟಿಂಗ್ ಆರ್ಚ್ ಆದ್ರೂ ಸ್ವಲ್ಪ ಡಿಫ್ರೆಂಟ್ ಲುಕ್ ಬರ್ತಾ ಇದೆ ನೋಡಿ. ಈ ಡಿಸೈನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಭೇಟಿ ಆಗೋಣ. ಧನ್ಯವಾದಗಳು.